ಇದು ದ ವಾಯ್ಸ್ ಆಫ್ ಮಾದಿಗ ನ್ಯೂಸ್ ಚಾನೆಲ್. ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ. ಎಲ್ಲಪ್ಪ ನಮಗಿನ್ನು 40 ವರ್ಷ ಸ್ವಾತಂತ್ರ್ಯ. ಗೃಹ ಇಲಾಖೆ ಕೈಯಾಗಿಟ್ಕೊಂಡು ಈ ಪೊಲೀಸ್ ಅವರಿಗೆ ಸತಾಯಿಸ್ತಿದ್ದೀರಿ, ನಮ್ಮ ಜನಾಂಗನೂ ಸತಾಯಿಸ್ತಿದ್ದೀರಿ. ಇದರ ಪರಿಣಾಮ ನೀವು ಊಟ ಮಾಡ್ತೀರಿ ಮುಂದೆ ಬರೋ ದಿವಸದಲ್ಲಿ. ಇದನ್ನು ನಾವು ಖಂಡಿಸ್ತೇವೆ. ಆ ಕಾರಣಕ್ಕಾಗಿ ಬೀದಿಗೆ ಕುಂದಿರಬೇಕಾದ ಅಗತ್ಯ ಬಂದಿದೆ ಅಂತಕ್ಕಂಥದ್ದು ನಮ್ಮ ಗಮನಕ್ಕೆ ತರಕ್ಕೆ ಇದು ಹೋರಾಟ ಮುಂದುವರಿದೆ. ಎಲ್ಲಿವರೆಗೆ ನಮ್ಮ ನ್ಯಾಯಯುತವಾದಂತ ಬೇಡಿಕೆ ಈಡೇರೋದಿಲ್ಲ ಅಲ್ಲಿವರೆಗೆ ನಾವು ಒಳ ಮೀಸಲಾತಿ ಹೋರಾಟಕ್ಕೆ, ಒಳ ಮೀಸಲಾತಿ ಹೋರಾಟಕ್ಕೆ, ಸಂಪೂರ್ಣ ಒಳ ಮೀಸಲಾತಿ ಜಾರಿಗೊಳಿಸಿ, ಸಂಪೂರ್ಣ ಒಳ ಮೀಸಲಾತಿ ಮಾದಿಗರ ಹೋರಾಟವಾಗಿ ಇದೇ ರಾಜ್ಯ ತುಂಬ ಮಾದಿಗ ಜನಾಂಗ ತಮ್ಮ ಅನ್ಯಾಯವನ್ನು ಕೇಳೋದಕ್ಕೆ, ತಮ್ಮ ಹಕ್ಕನ್ನು ಪಡ್ಕೊಳ್ಳೋದಕ್ಕೆ ಇವತ್ತು ರಾಜ್ಯಾದ್ಯಂತ ಹೋರಾಟ ಮಾಡ್ತಿದ್ದಾರೆ. ಅದರಂತೆ ನಾವು ಧಾರವಾಡ ಜಿಲ್ಲಾದಲ್ಲಿ ಇವತ್ತು ಈ ಹೋರಾಟ ಏನು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡ್ಬೇಕನ್ನುವಂಥ ಕರೆ ಕೊಟ್ಟಿದ್ದ ಉದ್ದೇಶದಿಂದ ಇವತ್ತು ನಾವು ಮಾದಿಗ ಜನಾಂಗದವರು ನಮಗೆ ಆದ ಅನ್ಯಾಯವನ್ನು ಸರ್ಕಾರ ಮುಂದೆ ಸ್ಪಷ್ಟಪಡಿಸುತ್ತಾ ಈ ಸರ್ಕಾರ ಏನಾದರೂ ನಾವು ಬೇಡತಕ್ಕಂಥ ವಿಷಯಗಳನ್ನ, ನಾವು ಬೇಡಿಕೆ ಇಟ್ಟಂಥ ವಿಷಯಗಳನ್ನ ಏನಾದರೂ ಈ ಸರ್ಕಾರ ಎಚ್ಚೆತ್ತುಕೊಂಡು ನಮ್ಮ ಬೇಡಿಕೆ ಏರಿಸದಿದ್ದಲ್ಲಿ ಇದಕ್ಕಿಂತ ಉಗ್ರ ಹೋರಾಟ ನಾವು ಕೈಗೊಳ್ತೇವೆ ಅನ್ನುವಂಥ ಮಾತನ್ನು ಈ ಸರ್ಕಾರಕ್ಕೆ ಎಚ್ಚರಿಕೆ ಹೇಳಕ್ಕೆ ಬಯಸ್ತೇನೆ. ಅದರಂತೆ ಹೇಳಿಕಾರ ತಾವು ಏನು ಮಾತಾಡ್ತಿದ್ದಾರ ಅಹಿಂದ ನಾಯಕರೊಳಗೆ ನಾವು ಬರ್ತೇವೆ. ಆ ಉದ್ದೇಶ ಇಟ್ಕೊಂಡು ಏನು ತಾವು ಮೊನ್ನೆ ತಾವ ಒಂದು ಹೇಳಿಕೆ ಕೊಟ್ರ ಏನಂತ, ನಾನು ಕುರ್ಚಿ ಅವಳ ಡವಲ್ ಆಗಕತ್ತೈತಿ, ನಾನೊಬ್ಬ ಕುರಿಕಾಯಿ ಕುರುಬ, ನಾನೊಬ್ಬ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಕ್ಕೆ ಮೇಲ್ವರ್ಗದವರು ಯಾರ್ಯಾರು ನನ್ನ ಏಳಿಗೆಯನ್ನು ಸಹಿಸವಲ್ರ ಅಂತ ತಾವ ಹೇಳ್ಯಾರ. ಅದರಂತೆ ನಮಗೂ ನಿಮ್ಮಿಂದ ಅನ್ಯಾಯ ಆಗೈತಿ. ನೀವೇ ಮುಖ್ಯಮಂತ್ರಿಗಳದಿರಿ, ಈ ರಾಜ್ಯದ ಅಹಿಂದ ನಾಯಕರು ಅನಿಸ್ಕೊಂಡಿರಿ. ಅಹಿಂದ ನಾಯಕರ ಅನಿಸ್ಕೊಳ್ಳೋಕೆ ನೀವು ಅದರ ಆ ಶಬ್ದಕ್ಕೆ ಅರ್ಹತೆ ಇದ್ದರೆ ಕೂಡಲೇ ಮಾದಿಗ ಜನಾಂಗ ಏನು ಒಂದು ಬೇಡಿಕೆ ಇಟ್ಟೈತಿ ಒಳ ಮೀಸಲಾತಿ, ಆ ಮೀಸಲಾತಿಯನ್ನು ಜಾರಿ ಮಾಡಬೇಕು. ಇವತ್ತಿನ ದಿನ ಏನು ನಮ್ಮ ರಾಷ್ಟ್ರೀಯ ಹೆದ್ದಾರಿ ಬಂದ್ ಕರೆ ಕೊಟ್ಟು ಮತ್ತೇನು ಒಳ ಮೀಸಲಾತಿ ಸಂಬಂಧವಾಗಿ ನಾವೇನು ಹೋರಾಟ ಮಾಡಕತ್ತೀವಿ. 35 ವರ್ಷಗಳಿಂದ ನಾವು ಈ ಹೋರಾಟ ಮಾಡ್ತಾ ಬಂದೀವಿ. ಏನು ಇವತ್ತು ಇದ್ದಂಥ ಸರ್ಕಾರ ನಮ್ದು ಒಳ ಮೀಸಲಾತಿ ಜಾರಿ ಮಾಡ್ತೇವೆ. ಅವರು ಚುನಾವಣೆ ಪ್ರಚಾರ ಪ್ರಣಾಳಿಕೆಯಲ್ಲಿ ನಾವು ಇಲೆಕ್ಷನ್ ಆರಿಸಿ ಬಂದ ತಕ್ಷಣವೇ ನಾವು ಇದು ಬಂದ ಕೂಡಲೇ ಒಳ ಮೀಸಲಾತಿ ಜಾರಿ ಮಾಡ್ತೇವೆ ಅಂತೇಳಿ ತಮ್ಮ ಪ್ರಣಾಳಿಕೆಯಲ್ಲಿ ನಮ್ಮ ಇದು ಸದಸ್ಯ ಆಯೋಗದ ವರದಿ ಹಾಕೊಂಡಿದ್ರು. ಇನ್ನೂವರೆಗೂ ಈಗೇನು ಬಂದು 3 ವರ್ಷ ಕಂಪ್ಲೀಟ್ ಆಗಿ ಬಂದ್ರು, ಇನ್ನೂವರೆಗೂ ನಮಗೆ ನ್ಯಾಯ ಸಿಗತ್ತಿಲ್ಲ. ಇವತ್ತಿನ ದಿನ ನಿನ್ನೆ ನಾವೇನು ಕ್ಯಾಬಿನೆಟ್ನಲ್ಲಿ ಅದಕ್ಕೆ ಇತ್ಯರ್ಥ ಆಗ್ತಿದೆ ಅಂತೇಳಿ ನಾವೆಲ್ಲರೂ ಅನ್ಕೊಂಡಿದ್ವಿ. ನಿನ್ನೂ ಅದನ್ನ ಇದನ್ನು ಮಾಡಿಲ್ಲ. ಅದೇ ರೀತಿ ಇವತ್ತಿನ ದಿನ ನಾವು ರಾಷ್ಟ್ರೀಯ ಹೆದ್ದಾರಿ ಬಂದ್ ಮಾಡೋದು ಮತ್ತು ನಮ್ಮ KH ಮುನಿಯಪ್ಪ ಸಾಹೇಬರು 15ನೇ ತಾರೀಕಿನೊಳಗೆ ಒಳ ಮೀಸಲಾತಿ ಸಂಪೂರ್ಣ ಜಾರಿ ಆಗದೆ ಹೋದರೆ ರಾಜೀನಾಮೆ ಕೊಡ್ತೇನೆ ಅಂತ ಹೇಳಿದಾರೆ. ನಮ್ಮ ಇರುವ 2 ಸಚಿವರ ಅದಕ್ಕೆ ಅವ್ರಿಗೆ ಏನಾರ ಸಮಸ್ಯೆ ಆದ್ರೆ, ಅವ್ರಿಗೆ ಏನಾರು ತಮ್ಮ ತೊಂದರೆ ಆದ್ರೆ ಇಡೀ ರಾಜ್ಯಾದ್ಯಂತ ನಾವು ಉಗ್ರವಾದ ಹೋರಾಟ ಮಾಡ್ತೇವೆ. ನಾವು ಯಾರಾದರೂ ನಮ್ಮ ಜೀವ ಪ್ರಾಣವನ್ನು ಕಳೆದುಕೊಂಡು ಆದರೂ ನಾವು ಈ ಹೋರಾಟವನ್ನು ನಿಲ್ಲಿಸುವುದಿಲ್ಲ, ಈ ಹೋರಾಟ ಮಾಡ್ತೇವೆ. ನಾವು ಒಳ ಮೀಸಲಾತಿ ಸಿಗುವವರೆಗೂ ನಾವು ಹೋರಾಟ ನಿಲ್ಲಿಸುವುದಿಲ್ಲ ಅಂತೇಳಿ ಈ ಮುಖಾಂತರ ಹೇಳಕ್ ಇಷ್ಟಪಡ್ತೀವಿ. ನಮ್ಮ ಹೆಸರು ನಿಂಗಪ್ಪ ಹಂಚಿನಾಳ್. ಇವತ್ತು ಧಾರವಾಡ ಜಿಲ್ಲೆಯ ಮಾದಿಗ ಸಂಘಟನೆಗಳ ಒಕ್ಕೂಟದಿಂದ ಏನು ಹೆದ್ದಾರಿ ಬಂದ್ ಮಾಡುವ ಮುಖಾಂತರ ಈ ಒಳ ಮೀಸಲಾತಿ ಹೋರಾಟಕ್ಕೆ ಅಂದರೆ ಕಳೆದ 35 ವರ್ಷಗಳ ಸುದೀರ್ಘ ಹೋರಾಟದಿಂದ ಇನ್ನೇನು ಒಳ ಮೀಸಲಾತಿ ನಮಗ ಧಕ್ಕೆ ಬಿಡ್ತು ಅನ್ನುವ ಒಂದು ನಿಟ್ಟುಸಿರು ಬಿಡುವ ಸಂದರ್ಭದಲ್ಲಿ ಅಂದರೆ ನಾಗಮೋಹನ್ ದಾಸ್ ಅವರ ವರದಿಯನ್ನು ಪಡೆದುಕೊಂಡು ಈಗಿರುವ ಸಿದ್ದರಾಮಯ್ಯ ಸರ್ಕಾರ ಒಳ ಮೀಸಲಾತಿಯನ್ನು ಜಾರಿಗೆ ಮಾಡ್ತೇವೆ. ಆ ಜಾರಿಗೆ ಮಾಡುವಲ್ಲಿ ನಾವು ಬದ್ಧತೆಯನ್ನು ಕಂಡುಕೊಂಡೇವೆ ಅಂತ ಹೇಳುವ ಮುಖಾಂತರ ಕ್ಯಾಬಿನೆಟ್ದಲ್ಲಿ ತೀರ್ಮಾನ ಮಾಡಿ ಅದ್ರ ಮುಖಾಂತರ ಮಾದಿಗರಿಗೆ 6%,
ವಲಯ ಸಮಿತಿ ಜಾತಿಗೆ 6%, ಸಿ ಗ್ರೂಪ್ನಲ್ಲಿರ್ತಕ್ಕಂಥ ಕುಲಂಬಗಳಿಗೆ 5% ನೀಡುವ ಮುಖಾಂತರ ನಾವು ಸಾಮಾಜಿಕ ನ್ಯಾಯವನ್ನು ಒದಗಿಸಿಕೊಡ್ತೇವೆ ಅಂತೇನು ಭರವಸೆ ಕೊಟ್ಟು ತೀರ್ಮಾನ ಮಾಡಿದರು. ಅದ್ರ ಜೊತೆಗೆ ರಾಜ್ಯಪಾಲರ ಅಂಕಿತ ಕೂಡ ಆಯಿತು. ಹಾಗಿದ್ದಲ್ಲಿ ಮಾದಿಗರ ಒಂದು ಸಂತೋಷ ಪಟ್ಟರು. ಏನಂತೇಳಿ ಕಳೆದ 35 ವರ್ಷಗಳಿಂದ ಏನು ಹೋರಾಟ ಮಾಡ್ಕೊಂತ ಬಂದಿದ್ದೀವಿ, ಆ ಹೋರಾಟಕ್ಕೆ ಇವತ್ತು ಪ್ರತಿಫಲ ಸಿಕ್ತು. ಯಾಕಂದ್ರೆ ನಮ್ಮ ಸಮುದಾಯದ ಹಿರಿಯರಾಗಿರ್ಬೋದು, ಯುವ ಮುಖಂಡರಾಗಿರ್ಬೋದು, ಸಾಕಷ್ಟು ಜನ ಪ್ರಾಣ ತ್ಯಾಗ ಮಾಡುವ ಮುಖಾಂತರ, ನೋವು ಸಂಕಷ್ಟಗಳನ್ನು ಅನುಭವಿಸುವ ಮುಖಾಂತರ ಈ ಒಂದು ಹೋರಾಟವನ್ನ ಅಂತ್ಯಗೊಳಿಸುವಂತ ಸರ್ಕಾರ ಯಾವುದಾದ್ರೆ ಅದು ಸಿದ್ದರಾಮಯ್ಯ ಸರ್ಕಾರ ಅಂತೇಳಿ ಒಂದು ಸಂತೋಷ ಪಡುವ ನಿಟ್ಟಿನಲ್ಲಿದ್ದಾಗ, ಈಗ ಒಂದು ಆಘಾತಕಾರಿ ಆತಂಕದ ಸುದ್ದಿಯನ್ನ ಈ ಸಿದ್ದರಾಮಯ್ಯ ಸರ್ಕಾರ ನಮಗೆ ಕೊಟ್ಟಿದೆ. ಅದು ಏನಪ್ಪಾ ಅಂದ್ರೆ 17% ಒಂದು ಮೀಸಲಾತಿ ಐತಲ್ಲ, ಅದು ಬರೋದಿಲ್ಲ. ಒಟ್ಟು ಮೀಸಲಾತಿ ಪ್ರಮಾಣ 56ಕ್ಕೆ ಇರಬಾರ್ದಂತೆ ಒಂದು ಸುಪ್ರೀಂ ಕೋರ್ಟ್ ನಿರ್ದೇಶನ ಐತಿ. ಅದಕ್ಕಂತೇಳಿ ರದ್ದುಪಡಿಸಿ ಹಳೆಯ ಮೀಸಲಾತಿ ಅಂದ್ರೆ ಏನು ಒಟ್ಟು ಪ್ರಮಾಣ 50% ಐತಿ, ಅದ್ರಾಗ 15% SC ಮೀಸಲಾತಿ ಐತಿ. ಅದ್ರ ಪ್ರಕಾರ ನಾವು ಹುದ್ದೆಗಳನ್ನ 56,000 ಹುದ್ದೆಗಳನ್ನ ಆಯ್ಕೆ ಮಾಡ್ತೇವೆ ಅಂತೇಳಿ ಏನು ಈಗಾಗಲೇ ತೀರ್ಮಾನ ತೆಗೆದುಕೊಂಡ್ರೆ ಸಿದ್ದರಾಮಯ್ಯರು, ಇದು ಮಾದಿಗರ ಪಾಲಿಗೆ ಮರಣ ಶಾಸನ. ಯಾಕಂದ್ರೆ 35 ವರ್ಷಗಳಿಂದ ಹೋರಾಟ ಮಾಡ್ಕೊಂಡು ಬಂದೀವಿ. ಇನ್ನೇನು ನಮ್ಗೆ ಮೀಸಲಾತಿ ಸಿಕ್ತಿ 6% ಅನ್ನುವ ನಿಟ್ಟುಸಿರಿನಲ್ಲಿ ಇವತ್ತು 17% ರದ್ದು ಮಾಡಿ 15%ದಲ್ಲಿ ಕೂಡ ಹಳೆಯ ರೋಸ್ಟರ್ ಬಿಂದು ಅಂದ್ರೆ 1995 ಮತ್ತು 2022ರಿಂದ ಏನು ರೋಸ್ಟರ್ ಬಿಂದು ಐತಿ, ಅದ್ರ ಪ್ರಕಾರನೇ ನಾವು ಹುದ್ದೆಗಳನ್ನು ಆಯ್ಕೆ ಮಾಡ್ತೇವೆ ಅಂತೇಳಿ ಒಂದು ಹೇಳಿಕೆ ಕೊಟ್ಟರು, ತೀರ್ಮಾನ ತೆಗೆದುಕೊಂಡ್ರು. ಅದು ನಮಗೆ ಮರಣ ಶಾಸನ ಆಯ್ತು. ಈಗ ನಾವು ಏನು ಕೇಳ್ತಾ ಇದ್ದೇವೆ ಅಂದ್ರೆ ಅವ್ರಿಗೆ, ಸಿದ್ದರಾಮಯ್ಯವರೇ ನಿಮ್ಗೆ ಸಾಮಾಜಿಕ ಬದ್ಧತೆ ಇದ್ರ, ಬಡವರ ಶೋಷಿತರ ಮೇಲೆ ನಿಮ್ಮ ಕರುಣೆ ಇದ್ರ, ನೀವೊಬ್ಬರ ಅಹಿಂದ ನಾಯಕರಾಗಿದ್ರ ಈ ಒಂದು ನಿರ್ಧಾರವನ್ನ, ಈ ತೀರ್ಮಾನವನ್ನ ನೀವು ಯಾವುದೇ ಕುತಂತ್ರಗಳ ಮಾತನ್ನು ಕೇಳದೆ ಧೈರ್ಯವಾಗಿ ನಿಮ್ಮ ನಿರ್ಧಾರವನ್ನು ಪ್ರಕಟಿಸಬೇಕಾಗಿತ್ತು. ಆದ್ರೆ ನೀವು ಮಾಡಿರುವುದು ಮಾದಿಗರಿಗೆ ಮಹಾಮೋಸ, ಮಹಾವಂಚನೆ. ಯಾಕಂದ್ರೆ ನಮ್ಮ ಸಿದ್ದರಾಮಯ್ಯರ ಮೇಲೆ ಇರ್ತಕ್ಕಂಥ ಸಾಮಾಜಿಕ ಬದ್ಧತೆ, ಸಾಮಾಜಿಕ ನ್ಯಾಯ ಇವತ್ತು ಸತ್ತು ಹೋಗಿದೆ ಅಂತ ಇವತ್ತು ನಾವೆಲ್ಲರೂ ಇಡೀ ರಾಜ್ಯಾದ್ಯಂತ ಮಾದಿಗರೆಲ್ಲ ಬೀದಿಗಿಳಿದು ಹೋರಾಟ ಮಾಡುವಂತ ಒಂದು ಸಂದಿಗ್ಧ ಪರಿಸ್ಥಿತಿಯನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ತಂದೊಡ್ಡಾರಂದ್ರೆ ಕಾಂಗ್ರೆಸ್ ಸರ್ಕಾರ ಜಾರಿ ಮಾಡ್ತೇವೆ ಅಂತೇಳಿ ಬರೀ ಸುಳ್ಳು ಸಿದ್ದರಾಮಯ್ಯ ಮಾತು ಸಾಕಯ್ಯ, ಸಿದ್ದರಾಮಯ್ಯ ಮಾತು ಸಾಕಯ್ಯ.
ಶರ್ಟಿಗೆ ಇವ್ರಿಗೆ ಇವ್ರಿಗೆ ಅಲ್ಲಿಗೆ ಬರ್ತಾರ ಮಾದಿಗರೆಲ್ಲರೂ ನಿನ್ನ ಚಕ್ರ ಕೆಡ್ತಾರೆ ಸಿದ್ದರಾಮಯ್ಯ ಪುತ್ರಿ ಮಾತು ಸಾಕಯ್ಯ ಸಿದ್ದರಾಮಯ್ಯ ಪುತ್ರಿ ಮಾತು ಸಾಕಯ್ಯ ಜನಸಂಖ್ಯೆಯಲ್ಲಿ ನಾವೇ ಮುಂದ ಕುಳಿತಾರಲ್ಲೋ ಹಿಂದ ಮುಂದ ಕುಳಿತಾರಲ್ಲೋ ಹಿಂದ ಮುಂದ ಕುಳಿತಾರಲ್ಲೋ ಹಿಂದ ಮುಂದ ಜನಸಂಖ್ಯೆಯಲ್ಲಿ ನಾವೇ ಮುಂದ ಕುಳಿತಾರಲ್ಲೋ ಹಿಂದ ಮುಂದ ಕುಳಿತಾರಲ್ಲೋ ಹಿಂದ ಮುಂದ ಕುಳಿತಾರಲ್ಲೋ ಹಿಂದ ಮುಂದ ದುಡಿದು ತಿಂತೀವಿ ಹೆಂಡ ಕಂಡ ಎದೆಯಲ್ಲೈತಿ ನೀಲಿ ಜಂಡ ದುಡಿದು ತಿಂತೀವಿ ಎಂದ ಕಂಡ ಎದೆಯಲ್ಲೈತಿ ನೀಲಿ ಜಂಡ ಜಾತ್ಯತೀತ ಸಮಾಜವಾದ ಜಾತ್ಯತೀತ ಸಮಾಜವಾದ ನಮ್ಮ ಹೆಗಲಿಗೆ ತಮಟೆ ಏನಾದ ಸಿದ್ದರಾಮಯ್ಯ ಮಾತು ಸಾಕಯ್ಯ ಸಿದ್ದರಾಮಯ್ಯ ಮಾತು ಸಾಕಯ್ಯ ಮಾದಿಗರೆದ್ದಾರೆ ಸೀದಾ ರೋಡಿಗೆ ಬಂದಾರೆ ಮಾದಿಗರೆದ್ದಾರೆ ಸೀದಾ ರೋಡಿಗೆ ಬಂದಾರೆ ಎಲ್ಲ ನೋಡ್ಯಾರು ದಿಲ್ಲಿ ಕೋಟನ್ನು ಗೆದ್ದಾರೆ ಎಲ್ಲ ನೋಡ್ಯಾರು ದಿಲ್ಲಿ ಕೋಟನ್ನು ಗೆದ್ದಾರೆ ಹೇಳಲು ಏನು ಉಳಿದೇ ಇಲ್ಲ ಆಗಿದೆ ಎಲ್ಲ ಕುಲ್ಲಂ ಕುಲ್ಲ ಆಗಿದೆ ಎಲ್ಲ ಕುಲ್ಲಂ ಕುಲ್ಲ ಆಗಿದೆ ಎಲ್ಲ ಕುಲ್ಲಂ ಕುಲ್ಲ ಹೇಳಲು ಏನು ಉಳಿದೇ ಇಲ್ಲ ಆಗಿದೆ ಎಲ್ಲ ಕುಲ್ಲಂ ಕುಲ್ಲ ಆಗಿದೆ ಎಲ್ಲ ಕುಲ್ಲಂ ಕುಲ್ಲ ಆಗಿದೆ ಎಲ್ಲ ಕುಲ್ಲಂ ಕುಲ್ಲ ಎಡಬಲ ಕುಂತು ನಗುತ್ತೀವೆಲ್ಲ ಹಂಚಿ ತಿಂದರೆ ಮುಗಿತಿತ್ತಲ್ಲ ಅನ್ನ ತಮ್ಮ ಬರಿ ಮೈಕಿನ ಮುಂದೆ ಅನ್ನ ತಮ್ಮ ಬರಿ ಮೈಕಿನ ಮುಂದೆ ಸಣ್ಣ ಬುದ್ಧಿಯೇ ಬಿಡುವ ತಮ್ಮ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಿನ್ನ ಡೋಂಗಿ ಸಾಕಯ್ಯ ಸಿದ್ದರಾಮಯ್ಯ ನಿನ್ನ ಡೋಂಗಿ ಸಾಕಯ್ಯ ಮಾದಿಗರೆದ್ದಾರೆ ಸೀದಾ ರೋಡಿಗೆ ಬಂದಾರೆ ಮಾದಿಗರೆದ್ದಾರೆ ಸೀದಾ ರೋಡಿಗೆ ಬಂದಾರೆ ಎಲ್ಲ ನೋಡ್ಯಾರು ದಿಲ್ಲಿ ಕೋಟನ್ನು ಗೆದ್ದಾರೆ ಕಾಟಾಚಾರಕ್ಕ ಕಮಿಟಿ ಮಾಡ್ತೀರಿ ವರದಿ ಕೊಟ್ಟಾಗ ಖ್ಯಾತೆ ತೆಗಿತೀರಿ ಕಾಟಾಚಾರಕ್ಕ ಕಮಿಟಿ ಮಾಡ್ತೀರಿ ವರದಿ ಕೊಟ್ಟಾಗ ಖ್ಯಾತೆ ತೆಗಿತೀರಿ ಆ ಕೈಯಿಂದ ತೊಟ್ಟಿಲ ಕೂಗಿ ಈ ಕೈಯಿಂದ ಚೂಟಿ ಬಿಡ್ತೀರಿ ಆ ಕೈಯಿಂದ ತೊಟ್ಟಿಲ ಕೂಗಿ ಈ ಕೈಯಿಂದ ಚೂಟಿ ಬಿಡ್ತೀರಿ ಓಟು ಹಾಕಿ ನಾವು ಕಳಿಸಿರಲ್ಲ ಓಟು ಹಾಕಿ ನಾವು ಕಳಿಸಿರಲ್ಲ ಹಲ್ಲು ಕಿತ್ತಿದ ಹಾವುಗಳೆಲ್ಲ ಸಿದ್ದರಾಮಯ್ಯ ಸಿದ್ದರಾಮಯ್ಯ ನಿನ್ನ ಉದ್ರಿ ಸಾಕಯ್ಯ ಸಿದ್ದರಾಮಯ್ಯ ಉದ್ರಿ ಮಾತು ಸಾಕಯ್ಯ ಮಾದಿಗರೆದ್ದಾರೆ ಸೀದಾ ರೋಡಿಗೆ ಬಂದಾರೆ ಮಾದಿಗರೆದ್ದಾರೆ ಸೀದಾ ರೋಡಿಗೆ ಬಂದಾರೆ ಪಕ್ಕದ ರಾಜ್ಯ ತೆಲಂಗಾಣ ಇಣುಕಿ ನೋಡೋ ಸಿದ್ದರಾಮಯ್ಯ ಪಕ್ಕದ ರಾಜ್ಯ ತೆಲಂಗಾಣ ಇಣುಕಿ ನೋಡೋ ಸಿದ್ದರಾಮಯ್ಯ
3 ತಿಂಗಳಲ್ಲಿ ವರದಿಯನ್ನ ಮಾಡಿಬಿಟ್ಟನೋ ರೇವಂತಣ್ಣ ತಂದು ಕೊಟ್ಟನೋ ವರ್ಗೀಕರಣ ಮಂದ ಕೃಷ್ಣ ಮಾದಿಗಣ್ಣ ಸಿದ್ದರಾಮಯ್ಯ ಉದ್ರಿ ಮಾಡು ಸಾಕಯ್ಯ ಸಿದ್ದರಾಮಯ್ಯ ಉದ್ರಿ ಮಾಡು ಸಾಕಯ್ಯ ಸಿದ್ದರಾಮಯ್ಯ ಉದ್ರಿ ಮಾಡು ಸಾಕಯ್ಯ ಮಾದಿಗರೆದ್ದಾರೆ ಸೀದಾ ರೋಡಿಗೆ ಬಂದಾರೆ ಎಲ್ಲ ನೋಡಾರೆ ದಿಲ್ಲಿ ಕೋಟಲು ಗೆದ್ದಾರೆ ಎಲ್ಲ ನೋಡಾರೆ ದಿಲ್ಲಿ ಕೋಟಲು ಗೆದ್ದಾರೆ ದಂಬಚಾರದ ದಲಿತ ಪ್ರೇಮ ಸೋಸು ಸ್ವರ್ಗದ ಸೋನಿಯಮ್ಮ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಉದ್ರಿ ಮಾತು ಸಾಕಯ್ಯ ಮಾದಿಗರೆದ್ದಾರೆ ನಿನ್ನ ಶಬ್ದ ಕಡ್ತಾರೆ ಮಾದಿಗರೆದ್ದಾರೆ ನಿನ್ನ ಚಟ್ಟ ಕಡ್ತೀವಿ ದಂಬಚಾರದ ದಲಿತ ಪ್ರೇಮ ಸೋತು ಸ್ವರ್ಗದ ಸೋನಿಯಮ್ಮ ಸಿದ್ದರಾಮಯ್ಯ ವಿರೋಧ ಮಾಡೋ ಅಧಿಕಾರ ಮಹಾದೇವಕ್ಕೆ ಯಾರು ಕೊಟ್ರು ಸ್ವಾಮಿ? ಮಾನ್ಯ ಸಭಾಪತಿಗಳು ನ್ಯಾಯಾಧೀಶರಿದ್ದಂಗ, 2 ಸದನದ ಸಭಾಪತಿಗಳು ನ್ಯಾಯಾಧೀಶರು. ಆ ನ್ಯಾಯಾಧೀಶರು ಕೊಟ್ಟಿರ್ತಕ್ಕಂಥ ನಿರ್ಣಯನ ಧಿಕ್ಕರಿಸುವ ಅಧಿಕಾರ ಇವ್ರಿಗೆ ಕೊಟ್ಟಿರೋರು ಯಾರು? ಇವ್ರಿಗೆ ಏನು ಅಧಿಕಾರ? ಇವತ್ತಿನ ದಿವಸ ಧಾರವಾಡ ಜಿಲ್ಲಾ ವತಿಯಿಂದ ಮಾದಿಗ ಸಮುದಾಯದಿಂದ ಇವತ್ತೇನು ಒಂದು ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆ ನೀಡುವಂತ ಇದೊಂದು ಹೋರಾಟ ಆಗಿದೆ. ಯಾಕೆಂದ್ರೆ ಇವತ್ತು ನಾಗಮೋಹನ್ ದಾಸ್ ವರದಿ ಆದ್ಮೇಲೆ 17% ಏನು ಮೀಸಲಾತಿ ಸಂಬಂಧಪಟ್ಟ ಮೀಸಲಾತಿ ಏನು ಜಾರಿ ಮಾಡಿತ್ತು, ಇದು ರಾಜ್ಯ ಸರ್ಕಾರ ಎಲ್ಲೋ ಒಂದು ಕಡೆ ಮತ್ತು ನಮಗೆ ಮೂಗಿಗೆ ತುಪ್ಪ ವರ್ಷುವಂತ ಕೆಲಸ ನಡೆಸ್ತಾ ಇದೆ. ಯಾಕೆಂದ್ರೆ ಯಾವುದೇ ರೀತಿ ಈಗ 56,000 ಹುದ್ದೆಗಳನ್ನ ನೇಮಕ ಮಾಡಬೇಕೆಂದು ಏನು ಒಳ ಸಜ್ಜು ಹೂಡಿ ಎಲ್ಲೋ ಒಂದು ಕಡೆ ಅದು ಹೋರಾಟ ಒಂದು ರಾಜ್ಯದಲ್ಲಿ ಎಲ್ಲ ವಿದ್ಯಾರ್ಥಿಗಳು ಒಳ ಸಜ್ಜು ಹೂಡಿ ಹೋರಾಟಗಳನ್ನ ಮಾಡಿ ಎಂದು ಒಳಗಿನೊಳಗೆ ಸಂಚು ಹಾಕಿ ಮಾಡಿಸ್ಕ್ಯಾರ ಈ ರೀತಿ ಎಲ್ಲೋ ಒಂದು ಕಡೆ ಮಾದಿಗ ಸಮುದಾಯಕ್ಕೆ ಒಂದು ಅನ್ಯಾಯ ಮಾಡುವಂತ ವ್ಯವಸ್ಥೆ ಇವತ್ತು ರಾಜ್ಯ ಸರ್ಕಾರ ಮಾಡುತ್ತಿದೆ. ಆ ಕಾರಣದಾಗಿ ಇವತ್ತಿನ ದಿವಸ ಧಾರವಾಡ ಜಿಲ್ಲೆ ಆದಂತ ಇವತ್ತು ರಾಷ್ಟ್ರೀಯ ಹೆದ್ದಾರಿ ಆಗಿರ್ಬೋದು, ನಾಳೆ ಪ್ರತಿಯೊಂದು ಹಳ್ಳಿಗಳಿಂದ ಇವತ್ತು ಏನು KSRTC ಆಗಿರ್ಬೋದು, ಬೇರೆ ಬೇರೆ ಎಲ್ಲಾ ರೀತಿಯ ಧಾರವಾಡ ಜಿಲ್ಲೆಯನ್ನು ಮುಂದಿನ ದಿನಗಳಲ್ಲಿ ಬಂದ್ ಮಾಡುವಂತ ನಾವು ವ್ಯವಸ್ಥೆ ಮಾಡ್ತಿದೆ. ಆ ಕಾರಣಕ್ಕಾಗಿ ರಾಜ್ಯಾದ್ಯಂತ ಇದೇನು ಹೋರಾಟ ನಡೀತಿದೆ ಉಗ್ರವಾಗಿ ನಡೀತಿದೆ. ಇವತ್ತಿನ ದಿವಸ ಏನು ಸಿದ್ದರಾಮಯ್ಯ ಸರ್ಕಾರ ಇವತ್ತೇನು ಬಜೆಟ್ ಮಂಡನೆ ಮಾಡ್ತಿದೆ, ಇವತ್ತೇನು 17% ನಮ್ಮ ಮಾದಿಗ ಸಮುದಾಯಕ್ಕೆ ಸರಿ ಸಮಾನವಾಗಿ ಅದನ್ನ ಮೀಸಲಾತಿ ಕೊಟ್ಟು ಪ್ರತಿಯೊಂದು ಇಲಾಖೆವಾರು ನಮಗೆ ಮೀಸಲಾತಿ ಕೊಟ್ಟು ಈ ಸಮುದಾಯಕ್ಕೆ ಒಂದು ಉನ್ನತ ಬೆಳವಣಿಗೆ ಮಾಡಬೇಕೆಂದು ರಾಜ್ಯ ಸರ್ಕಾರ ಎಚ್ಚರಿಕೆಯನ್ನು ನೀಡುತ್ತೇವೆ. ಬಸವರಾಜ ಲಗ್ಮಣ್ಣವ್ರ ಅಂತೇಳಿ ಮಾದಿಗ ಸಮುದಾಯ ಮುಖಂಡರು.
ದ ವಾಯ್ಸ್ ಆಫ್ ಮಾದಿಗ, ನಿಮ್ಮಿಂದ ನಿಮಗಾಗಿ, ಸತ್ಯದ ಪರವಾಗಿ, ಸಮಾನತೆಯ ಹಾದಿಯಲ್ಲಿ.